ರಾಜ್ಯದಲ್ಲಿ ಇದೀಗ ಮತ್ತೆ ಧರ್ಮ ದಂಗಲ್ ಆರಂಭಗೊಂಡಿದೆ. ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಮುಸ್ಲಿಂ ಸಮುದಾಯದವರು ಇಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡಕೂಡದು ಅನ್ನುವಂತಹ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಧರ್ಮ ದಂಗಲ್ ಮತ್ತೆ ರಾಜ್ಯದಲ್ಲಿ ಭುಗಿಲೇಳ್ತಾ ಅನ್ನೋ ಪ್ರಶ್ನೆ ಈಗ ಮನೆ ಮಾಡಿದೆ. ಕಾರಣ ಮುಸ್ಲಿಮರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬಾರದು ಅನ್ನುವಂತಹ ಬ್ಯಾನರ್ಗಳು ಈಗ ರಾರಾಜಿಸ್ತಾ ಇದೆ. ವಿಜಯಪುರದ ಸಿದ್ದೇಶ್ವರ ಜಾತ್ರೆಗೆ ಹಿಂದೂ ಸಂಘಟನೆಗಳ ಈ ಅಭಿಯಾನ ಆ ಬ್ಯಾನರ್ಗಳನ್ನ ಅಳವಡಿಕೆ ಮಾಡೋ ಮೂಲಕವಾಗಿ ಜಾತ್ರೆಗೆ ಹಿಂದೂಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಕೂಗೆದ್ದಿದೆ. ಬ್ಯಾನರ್ ತೆರವಿಗೆ ಈಗ ಸಿದ್ದೇಶ್ವರ ದೇಗುಲದ ಸಿಬ್ಬಂದಿಗಳು ಕೂಡ ಮುಂದಾಗಿದ್ದಾರೆ. ಈ ವೇಳೆ ಹಿಂದೂ ಸಂಘಟನೆ ಕಾರ್ಯಕರ್ತರು ವಾಗ್ವಾದವನ್ನು ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಇದು ಹಿಂದೂ ಕಾರ್ಯಕ್ರಮಗಳು, ಸೊ ಇದರಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರ ವಹಿವಾಟಿಗೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅವರ ವಾದ. ಆ ಬ್ಯಾನರ್ನಲ್ಲೂ ಕೂಡ ಅದೇ ಅಂಶವನ್ನು ಅವರು ಪ್ರಕಟಿಸಿದ್ದಾರೆ. ಧರ್ಮದಂಗಲ್ ಇದೀಗ ವಿಜಯಪುರದಲ್ಲಿ ತಾರಕಕ್ಕೆ ಏರಿದೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು ಯಾವ ರೀತಿ ಒಂದು ಬ್ಯಾನರ್ನ ಅಳವಡಿಸಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ. ಹಿಂದೂ ಸಂಘಟನೆ ಹೊರತುಪಡಿಸಿ ಏನು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಬರ್ತದೆ ಅಲ್ಲಿ ನಡೆಯುವಂತಹ ಜಾತ್ರೆಯಲ್ಲಿ ಏನು ಅಂತಂದ್ರೆ ಈ ರೀತಿ ಒಂದು ಬ್ಯಾನರ್ನ ಅಳವಡಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ಈ ಬ್ಯಾನರ್ ಅಂದ್ರೆ ಇತರರಿಗೆ ಹಿಂದೂಗಳನ್ನ ಬಿಟ್ಟು ಇತರ ಯಾರಿಗೂ ಕೂಡ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಡಬಾರ್ದು ವ್ಯಾಪಾರಕ್ಕೆ ಅನ್ನೋದು ಕೂಡ ಹೇಳಿದ್ರು. ಹಾಗಿದ್ರೆ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಬ್ಯಾನರ್ ಅಳವಡಿಸಿದ್ದಾರೆ. ಹಿಂದೂ ಸಂಘಟನೆ ಒಕ್ಕೂಟ ವಿಜಯಪುರ ಅಂತ ಕೂಡ ಬರ್ದಿದೆ. ಇನ್ನು ವಿಜಯಪುರದ ಏನು ಸಿದ್ದೇಶ್ವರ ಸಂಕ್ರಮ ಜಾತ್ರೆ ಬರ್ತದೆ ಈ ವೇಳೆಯಲ್ಲಿ ಏನು ಅಂತಂದ್ರೆ ಯಾರು ಕೂಡ ಈ ಬ್ಯಾನರ್ ಅಳವಡಿಸಲಾಗಿತ್ತು. ಯಾರು ಕೂಡ ಇಲ್ಲಿ ಹಿಂದೂಗಳು ಹೊರತುಪಡಿಸಿ ಇತರರು ಯಾರಿಗೂ ಕೂಡ ಇಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಕೂಡ ಒಂದು ಮನವಿನ ಮಾಡಲಾಗಿತ್ತು. ಈ ಬ್ಯಾನರ್ನ ಏನು ಅಂತಂದ್ರೆ ಈಗ ಸಿದ್ದೇಶ್ವರ ಸಂಸ್ಥೆಯವರು ಕೂಡ ಇದನ್ನ ತೆರವುಗೊಳಿಸ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ ತೆರವುಗೊಳ್ಳೋ ಕಾರ್ಯ ಮಾಡ್ತಾರೆ ಅಂತ ಹೇಳಿ. ಈಗ ತಾನೇ ಇದನ್ನ ಒಂದು ಬೋರ್ಡ್ನ ಅಳವಡಿಕೆ ಮಾಡಲಾಗಿತ್ತು. ಈ ಹಿಂದೂ ಸಂಘಟನೆಗಳನ್ನ ಅಳವಡಿಕೆ ಮಾಡಿದ್ವು. ಇದನ್ನ ಈಗ ತೆರೆದು ಏನು ಅಂತಂದ್ರೆ ಯಾರು ಕೂಡ ಇದ್ರ ಬಗ್ಗೆ ಕೂಡ ಏನು ಅಂತಂದ್ರೆ ನಗರ ಶಾಸಕರು ಮತ್ತು ಸಿದ್ದೇಶ್ವರ ಸಂಸ್ಥೆ ಏನು ಅಧ್ಯಕ್ಷರಾಗಿದ್ದಾರೆ ಯತ್ನಾಳ್ ಅವರಿಗೆ ಕೂಡ ಮನವಿ ಕೂಡ ನೀಡಲಾಗಿತ್ತು. ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಹಿಂದೂಗಳನ್ನ ಹೊರತುಪಡಿಸಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಆ ಕಾರಣಕ್ಕಾಗಿ ಏನು ಅಂತಂದ್ರೆ ಮನವಿ ನೀಡಿದ್ರು ಕೂಡ. ತದನಂತರ ಏನಂದ್ರೆ ಈ ಒಂದು ಬ್ಯಾನರ್ನ ಈಗ ಸಿದ್ದೇಶ್ವರ ಗುಡಿ ಎದುರುಗಡೆನೆ ಅಳವಡಿಸಲಾಗಿತ್ತು. ಈಗ ಸಿದ್ದೇಶ್ವರ ಗುಡಿ ಮುಂದೆ ಏನು ಈ ಬ್ಯಾನರ್ನ ಅಳವಡಿಸಲಾಗಿತ್ತು. ಇದು ಅಳವಡಿಸಿದ ನಂತರ ಏನು ಅಂತಂದ್ರೆ ಹಿಂದೂ ಸಂಘಟನೆಗಳು ಕೂಡ ತೀವ್ರವಂತ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ಏನು ಅಂತಂದ್ರೆ ಹಿಂದೂಗಳನ್ನ ಹೊರತುಪಡಿಸಿ ಬೇರೆ ಯಾರೇ ವ್ಯಾಪಾರಸ್ಥರು ಕೂಡ ಈ ಬಾರಿಯ ಜಾತ್ರೆಯಲ್ಲಿ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಕೂಡ ಹೇಳಿದ್ರು. ಆ ನಿಟ್ಟಲ್ಲಿ ನೋಡೋದಾದ್ರೆ ನೀವು ನೋಡ್ತಿರ್ಬೋದು ಸ್ಥಳದಲ್ಲಿ ಕೂಡ ಏನು ಅಂತಂದ್ರೆ ಈ ರೀತಿ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಏನು ಒಂದು ಬ್ಯಾನರ್ ಹಾಕಿದ್ರು ಈ ಬ್ಯಾನರ್ನ ತೆರವುಗೊಳಿಸಲಿಕ್ಕೆ ಇದೀಗ ಸಿದ್ದೇಶ್ವರ ಸಂಸ್ಥೆಯವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು ಪ್ರಸಿದ್ಧವಾದಂತಹ ಸಿದ್ದೇಶ್ವರ ದೇವಾಲಯದ ಎದುರುಗಡೆನೆ ಈ ಒಂದು ಬ್ಯಾನರ್ನ ಅಳವಡಿಸಲಾಗಿತ್ತು. ಈ ಬ್ಯಾನರ್ನ ಏನು ಅಂತಂದ್ರೆ ಈಗ ದಿಢೀರ್ನೆ ಏನು ಅಳವಡಿಸಿದ ತದನಂತರನೇ ಏನು ಅಂತ ತೆಗಿಲಿಕ್ಕೆ ಇದೀಗ ಸಿದ್ದೇಶ್ವರ ಸಂಸ್ಥೆಯವರು ಕೂಡ ಮುಂದಾಗಿದ್ರು. ಆದ್ರೆ ಇದಕ್ಕೆ ಏನಂದ್ರೆ ತೀವ್ರವಾದಂತಹ ವಿರೋಧವನ್ನ ಈಗ ಹಿಂದೂ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇದಾವೆ ಅಂತ ಹೇಳ್ಬೋದು. ಹಿಂದೂಗಳ ಸಂಘಟನೆಗಳು ಏನಿದಾವೆ ಏನು ಈ ಬ್ಯಾನರ್ನ ಅಳವಡಿಸಿದ್ರು ಆ ಬ್ಯಾನರ್ನ ಈಗಲೇ ಕೂಡಲೇ ಏನು ತೆಗಿಬೇಕು, ಇದನ್ನ ಯಾವುದೇ ಕಾರಣ ಇಟ್ಲಿಕೊಳ್ಳೋದು ಅಂತ ಹೇಳಿ ಕೂಡ ಏನು ಸಿದ್ದೇಶ್ವರ ಸಂಸ್ಥೆಗಳು ಕೂಡ ಒಂದು ಆಗ್ರಹ ಮಾಡ್ತಾ ಇದ್ರು. ಆದ್ರೆ ಇದಕ್ಕೆ ಏನಂತ ತೀವ್ರ ವಿರೋಧವನ್ನ ಹಿಂದೂ ಸಂಘಟನೆಗಳು ವಿರೋಧ ಮಾಡ್ತಾ ಇದಾವೆ ಅಂತ ಹೇಳ್ಬೋದು. ಹಾಗಿದ್ರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಏನು ಅಂತಂದ್ರೆ ಏನು ವಿವಿಧ ಹಿಂದೂಗಳ ಸಂಘಟನೆಗಳು ಬಂದ್ರು ಅವರೆಲ್ಲರೂ ಕೂಡ ಬ್ಯಾನರ್ ಕೂಡ ಅವ್ರು ಯಾಕಂದ್ರೆ ಏನು ಯತ್ನಾಳ್ ಅವರಿಗೆ ಮನವಿ ಕೊಟ್ಟಿದ್ರು, ಮನವಿ ಕೊಟ್ಟ ನಂತರ ಈ ರೀತಿ ಒಂದು ಹೋರಾಟ ಮಾಡಿದ್ರು. ಹಾಗಿದ್ರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ಏನು ಯಾಕೆ ನೀವು ಅಳವಡಿಕೆ ಮಾಡಿದ್ರಿ ತೆಗಿತಾ ಇದ್ದಾರೆ ಹೆಂಗೆ ನೋಡಿ, ತಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದೇಶ್ವರ ಜಾತ್ರೆಯಲ್ಲಿ ಹಿಂದೂಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕಂತ ಸಿದ್ದೇಶ್ವರ ಹಿಂದೂ ಸಂಸ್ಥೆ, ಹಿಂದೂಗಳ ಧಾರ್ಮಿಕ ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿನಂತಿಸಿ ಮನವಿ ಕೊಟ್ಟಿದ್ದೇವೆ. ನಾವು ಪ್ರತಿ ವರ್ಷ ಮನವಿ ಕೊಡ್ತಾ ಇದ್ದೀವಿ. ಈ ವರ್ಷ ಬ್ಯಾನರ್ನ ಹಾಕಿದ್ದೀವಿ ಜಾತ್ರೆಯಲ್ಲಿ ಅವಕಾಶ ಮಾಡಿಕೊಡಬಾರ್ದಂತ. ಅದನ್ನ ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ ಅವರು ಅದನ್ನ ತೆರವುಗೊಳಿಸೋದಕ್ಕೆ ಅಲ್ಲಿ ಕೆಲಸಗಾರರನ್ನು ಕಳಿಸಿಕೊಟ್ಟಿದ್ದಾರೆ. ಇದು ಸಂಪೂರ್ಣ ತಪ್ಪು. ಇದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಗಮನಕ್ಕೆ ತರ್ತೀವಿ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗೆ ಮಸಿ ಬಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಸಿದ್ದೇಶ್ವರ ಸಂಸ್ಥೆಯಲ್ಲಿರುವಂತ ಪದಾಧಿಕಾರಿಗಳು. ಇದು ತಪ್ಪು. ಹಿಂದೂ ಸಂಘಟನೆಗಳು ಎಲ್ಲ ವಿಶ್ವ ಹಿಂದೂ ಪರಿಷತ್, ಶ್ರೀರಾಮ ಸೇನೆ, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಇಂಥ ಎಲ್ಲ ವಿಜಯಪುರದ ಸಮಸ್ತ ಹಿಂದೂ ಸಂಘಟನೆಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೆನ್ನಿಗಿದ್ದಾರೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆನ್ನಿಗೆ ವಿಜಯಪುರದ ಹಿಂದೂಗಳಿದ್ದಾರೆ. ಆ ಹಿಂದೂಗಳನ್ನ ತಿರಸ್ಕಾರ ಭಾವದಿಂದ ನೋಡುವಂತ ಈ ಪದಾಧಿಕಾರಿಗಳು
ಮುಸ್ಲಿಮರಿಗೆ ವ್ಯಾಪಾರಕ್ಕೆ ಯಾಕೆ ಅವಕಾಶ ಕೊಡಬೇಕು? ಇದು ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮ. ಇಲ್ಲಿ ಹಿಂದೂಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೂ ಸಂಘಟನೆಗಳು ದೇವಸ್ಥಾನದ ಮುಂಭಾಗವೇ ಆ ಬ್ಯಾನರ್ ಅನ್ನ ಹಾಕಿದ್ದು. ಈಗ ಸಿಬ್ಬಂದಿಗಳು ಅದನ್ನ ತೆರವು ಮಾಡೋದಕ್ಕೆ ಮುಂದಾದಾಗ ವಾಗ್ವಾದ ಏರ್ಪಟ್ಟಿದೆ.